ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಅಂತಂದರೆ ಒಂಥರ ಹೊಸ ವರ್ಷ ಶುರುವಾಗಿರುತ್ತೆ, ಮೊದಲನೇ ತಿಂಗಳಲ್ಲೇ ಬರುವಂಥ ಮೊದಲ ಹಬ್ಬ ಅಂತ ಹೇಳ್ಬೋದು. ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ಸೊ ಇದು ಸಾಧಾರಣವಾಗಿ 14 ಅಥವಾ 15 ಬರುತ್ತೆ. ಮತ್ತು 3 ದಿನ ಆಚರಿಸ್ತಾರೆ, ಭೋಗಿ ಪೊಂಗಲ್, ಸೂರ್ಯ ಪೊಂಗಲ್, ಮಾಟು ಪೊಂಗಲ್ ಅಂತ ಹೇಳಿ. ಸೊ 3ಕ್ಕೂ ವಿಶೇಷವಾದ ಅರ್ಥಗಳು ಇದೆ. ಸೊ ಸೂರ್ಯನಿಗೆ ಸಮರ್ಪಿತವಾದ ಒಂದು ಹಬ್ಬ, ಮತ್ತು ಸುಗ್ಗಿ ಹಬ್ಬ ಅಂತ ಕೂಡ ಹೇಳ್ಬೋದು. ಸೊ ನಾನು ನಿಮಗೆ 2 ವಿಷಯವನ್ನು ಹೇಳ್ತೀನಿ. ಸೂರ್ಯನಿಗೆ ನಮ್ಮ ನಮನವನ್ನು ಅರ್ಪಿಸೋದು, ಮತ್ತು ಸುಗ್ಗಿಗೆ ಭೂಮಿ ತಾಯಿಗೆ ನಾವು ಒಂದು ನಮನವನ್ನು ಸಲ್ಲಿಸೋದು. ಅದಕ್ಕೆ ಮುಂಚೆ ನನ್ನ ವಿನಂತಿ, ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ನಿಮಗೆ ನನ್ನ ತುಂಬ ಹೃದಯದ ವಂದನೆಗಳು. ಯಾರ್ಯಾರು ಚಾನಲ್ನ ಲೈಕ್ ಮಾಡ್ತೀರಾ, ವಿಡಿಯೋಸ್ನ ಶೇರ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ, ಎಲ್ರಿಗೂ ಅಭಿನಂದನೆಗಳು. ಮತ್ತು ಕತೆ ಹೇಳೋದು ನನಗೊಂದು ಅಭ್ಯಾಸ ಅಲ್ವಾ, ಕತೆ ಹೇಳ್ಬಿಡ್ತೀನಿ ನಾನು. ಈ ಕತೆ ಏನು ಅಂದರೆ, ಸೂರ್ಯ ಆಕಾಶದಲ್ಲಿ ತನ್ನ 7 ಅಶ್ವಗಳ ಒಂದು ರಥದ ಮೇಲೆ ಕೂತು ಹೋಗ್ತಾ ಇರ್ತಾನೆ, ಪ್ರಯಾಣವನ್ನು ಮಾಡ್ತಾ ಇರ್ತಾನೆ. ಪ್ರಯಾಣ ಮಾಡ್ತಾ ಇದ್ದಾಗ ಅವನು ಮೇಲಿಂದ ನೋಡಿದಾಗ ಅವನಿಗೆ ಒಂದು ವಿಷಯ ಏನು ಗೊತ್ತಾಗುತ್ತೆ ಅಂದರೆ, ತನ್ನ ಕಿರಣಗಳು ಎಷ್ಟೇ ಶಕ್ತಿಯುತವಾಗಿದ್ರು, ಎಷ್ಟೇ ಬೆಳಕಿನಿಂದ ಕೂಡಿದ್ರೂ ಭೂಮಿ ಮೇಲೆ ಸಾವು, ನೋವು, ಈರ್ಷೆ ಪ್ರತಿಯೊಂದೂ ಇದೆ. ಯಾಕೆ ಅನ್ನೋ ಒಂದು ವಿಷಯ ಅವನಿಗೆ ಅನಿಸುತ್ತೆ. ಮತ್ತು ಅವನು ಕಾಲ ಪುರುಷನನ್ನು ಕೇಳ್ತಾನೆ, ಯಾಕೆ ಹೀಗೆ ಜನ ಎಲ್ಲೋ ಒಂದು ಕಡೆ ಮೌನವಾಗಿದ್ದಾರೆ, ಅಥವಾ ಜಗಳ ಆಡ್ತಿದ್ದಾರೆ, ಅಥವಾ ಸುಖ ಶಾಂತಿ ನೆಮ್ಮದಿ ಇಲ್ಲದೆ ಇದ್ದಾರೆ ಅಂತ ಹೇಳಿದಾಗ ಕಾಲ ಪುರುಷ ಹೇಳ್ತಾನೆ, ನೀನು ದಕ್ಷಿಣಾಯಣದಲ್ಲಿ ಇದ್ದಾಗ ಜನರು ಒಳಮುಖವಾಗಿ ಇನ್ವರ್ಡ್ ಜರ್ನಿಯನ್ನು ಮಾಡ್ತಾರೆ. ಮತ್ತು ಸುಮಾರು ವಿಷಯಗಳನ್ನು ಅವರು ಒಂಥರ ಏನು ಹೇಳ್ತಾರೆ, ತಟ್ಟಿ ಕೇಳೋದು, ಸ್ಟ್ಯಾಂಡ್ ಅಪ್ ಫಾರ್ ರೈಟ್ಸ್ ಅನ್ನೋದನ್ನು ಮಾಡಲ್ಲ. ಹಾಗಾಗಿ ಈ ಥರ ನಡೀತಾ ಇದೆ. ಒಳ್ಳೆಯವರು ತಮ್ಮ ಒಂದು ಧ್ವನಿಯನ್ನು ಎತ್ತದೇ ಇದ್ದಾಗ ನೋವು, ನಿರಾಶೆ, ಮೋಸ ಇದೆಲ್ಲ ಸಹಜ. ಸೊ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಬರಬೇಕು ಅಂದರೆ, ಒಂದು ನೇತೃತ್ವ ಬರಬೇಕು ಅಂದಾಗ ಸೂರ್ಯ, ನೀನು ನಿನ್ನ ರಥವನ್ನು ಉತ್ತರದ ಕಡೆಗೆ ತಿರುಗಿಸ್ಬೇಕು ಅಂತ ಹೇಳಿ, ಆಗ ಸೂರ್ಯ ತನ್ನ ರಥವನ್ನು ಉತ್ತರದ ಕಡೆಗೆ ತಿರುಗಿಸ್ತಾನೆ. ಅದು ಉತ್ತರಾಯಣ. ಉತ್ತರಾಯಣ ಅಂದಾಗ ಹೊರಮುಖವಾದ ಒಂದು ಪಯಣ, ಔಟ್ವರ್ಡ್ ಜರ್ನಿ. ಹಾಗಂತ ಹೇಳಿ ಆ ಇನ್ವರ್ಡ್ ಜರ್ನಿ ಎಸೆನ್ಸನ್ನು ನಾವು ಕಳ್ಕೊಬಾರ್ದು. ಅಂದರೆ ಈಗ ಅಧ್ಯಾತ್ಮ, ಧ್ಯಾನ ಏನು ನಾವು ಮಾಡ್ತಾ ಇದ್ವಿ ಅದನ್ನು ಕಳ್ಕೊಬಾರ್ದು. ಆದರೆ ಅದರ ಜೊತೆನಲ್ಲೇ ನಾವು ಹೊರಮುಖವಾಗಿ ಹೊಮ್ಮಿ ಕಾನ್ಫಿಡೆನ್ಸು, ಸಕಾರಾತ್ಮಕತೆ, ಅಭಿವೃದ್ಧಿ ಇದೆಲ್ಲವನ್ನೂ ತಗೋಬೇಕು. ಆಧ್ಯಾತ್ಮ ಅಂತ ಹೇಳಿ ನಾವು ಜೀವನ ಮಾಡೋದನ್ನು ಬಿಡೋಕ್ಕಾಗಲ್ಲ ಅಲ್ವಾ. ಊಟ ಮಾಡೋಕ್ಕೆ, ಮತ್ತೊಂದಕ್ಕೆ ಏನು ಬೇಕು ಅದರ ವ್ಯವಸ್ಥೆನ ಕೂಡ ಮಾಡ್ಕೋಬೇಕು. ಸೊ ಸಂಕ್ರಾಂತಿಯ ಸಂಕೇತ ಅಂತಂದಾಗ ಸೂರ್ಯನಿಗೆ ನಮ್ಮ ನಮನವನ್ನು ಅರ್ಪಿಸೋದು. ಮತ್ತು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಾಂತಿ. ಇದಕ್ಕೆ ಬೇಕಾದಷ್ಟು ವಿಷಯಗಳು ನಡೆಯುತ್ತೆ. ಮಕರ ಸಂಕ್ರಾಂತಿ ಅಂತಂದರೆ ಇನ್ಫ್ಯಾಕ್ಟ್ ಶಬರಿಮನೆಯಲ್ಲಿ ತುಂಬ ವಿಶೇಷವಾದ ದಿನ. ಮಕರ ಜ್ಯೋತಿ ನೋಡೋದಕ್ಕೆ ಲಕ್ಷಾಂತರ ಜನ ಎಲ್ಲೆಲ್ಲಿಂದನೋ ಅವರು ಪಯಣವನ್ನು ಮಾಡಿಕೊಂಡು ಬಂದಿರ್ತಾರೆ. ಮತ್ತು ಈ ಮಕರ ಸಂಕ್ರಾಂತಿ ದಿನ ಆರೋಗ್ಯ, ಆಯುಷು, ಐಶ್ವರ್ಯ, ಅಭಿವೃದ್ಧಿ, ಯಶಸ್ಸು, ಸಕಾರಾತ್ಮಕತೆ, ಕಾನ್ಫಿಡೆನ್ಸ್ ಅಂದರೆ ಧೈರ್ಯ, ಸ್ಥೈರ್ಯ, ನೇತೃತ್ವ, ಲೀಡರ್ಶಿಪ್, ಸಮೃದ್ಧಿ, ಕಂಟೆಂಟ್ಮೆಂಟ್ ಇದೆಲ್ಲವೂ ಬರುತ್ತೆ. ಈ ಸೂರ್ಯನ ಒಂದು ಎನರ್ಜಿ ಅಂದರೆ ಒಂದು ಶಕ್ತಿಯನ್ನು ಟ್ಯಾಪ್ ಮಾಡಿಕೊಂಡು ಅದರಿಂದ ನಾವು ಇದೆಲ್ಲವನ್ನು ತಗೋಬೋದು. ಮತ್ತು ಇದು ಇಮ್ಮಿಡಿಯೇಟಾಗಿ ಬರುವಂಥ ವಿಷಯಗಳು ಅಂದರೆ ಏಕಾಗ್ರತೆ, ಕಾನ್ಸಂಟ್ರೇಷನ್ನು, ಲೈಫ್ ಎನರ್ಜಿ ಅಂದರೆ ಒಂದು ಜೀವನಕ್ಕೆ ಬೇಕಾದಂಥ ಚೈತನ್ಯ, ಆಧ್ಯಾತ್ಮ, ಸಮತೋಲನ, ಬ್ಯಾಲೆನ್ಸ್, ಮತ್ತು ಗ್ರಹ ಗತಿಗಳನ್ನು ಕೂಡ ನಾವು ಈ ಒಂದು ಸೂರ್ಯನಿಗೆ ನಮನವನ್ನು ಸಲ್ಲಿಸೋದ್ರಿಂದ, ಸೂರ್ಯ ಯಂತ್ರದಿಂದ ಗ್ರಹ ಗತಿಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ಸಂಬಂಧಗಳಲ್ಲಿ ನಾವು ಒಂದು ಸಮತೋಲನ ತರ್ಬೋದು. ಧೈರ್ಯ, ಸ್ಥೈರ್ಯ, ಸ್ವಾಭಿಮಾನ, ದೃಢತೆ ಇದು ಎಲ್ಲವೂ ಬರುತ್ತೆ. ಮತ್ತು ಒತ್ತಡಗಳನ್ನು ಶಮನ ಮಾಡ್ಕೋಬೋದು. ಅಂದರೆ ಒಂದು ಸ್ಟ್ರೆಸ್ ಏನಿರುತ್ತೆ ಅದರಿಂದ ಬಿಡುಗಡೆ ಮಾಡ್ಕೋಬೋದು. ಅಡ್ಡಿ, ಆತಂಕ, ಬ್ಲಾಕ್ಸ್ ಏನಿದೆಯೋ ಅದನ್ನು ನಿವಾರಣೆ ಮಾಡ್ಕೋಬೋದು. ಈ ಸೂರ್ಯನ ಕಾಸ್ಮಿಕ್ ಎನರ್ಜಿ, ಬ್ರಹ್ಮಾಂಡ ಶಕ್ತಿಯಿಂದ ಬೇಕಾದಷ್ಟು ವಿಷಯಗಳನ್ನು ಮಾಡ್ಕೋಬೋದು. ಈ ಸೂರ್ಯನ ಯಂತ್ರವನ್ನು ನಾನು ತೋರಿಸ್ತೀನಿ. ಸೂರ್ಯನ ಯಂತ್ರ ಸಾಧಾರಣವಾಗಿ ಸಂಕ್ರಾಂತಿ ದಿನ ಮಾಡಬೇಕು.
ಅಥವಾ ಭಾನುವಾರ, ಸಂಕ್ರಾಂತಿ ಮಿಸ್ ಆದರೆ ಭಾನುವಾರದ ದಿನ ಕೂಡ ಮಾಡ್ಬೋದು. ನನ್ನ ಗುರುಗಳು ಅಂದರೆ ಶ್ರೀ ದೇವಾನಂದ್ ಗುರೂಜಿ ಅಂತ ನನ್ನ ಪ್ರಥಮ ಗುರು ಆನೇಕಲ್ಲಲ್ಲಿ ಇದ್ದಾರೆ. ಅವರು ಅತ್ಯುತ್ತಮ ಒಂದು ಅಸ್ಟ್ರಾಲಜರ್ ಮತ್ತು ಮಹಾನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಅಂದರೆ ತಪ್ಪಾಗಲಾರ್ದು. ಅವ್ರ ಹತ್ರ ಕಲಿತು ನಾನು ಈ ಒಂದು ಹೀಲಿಂಗ್ ಜರ್ನಿಗೆ ನಾಂದಿಯನ್ನು ಹಾಡಿದ್ದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೋತೀನಿ. ಅವರು ಒಂದು ಮಾತನ್ನು ಹೇಳ್ತಿದ್ರು, ಅದನ್ನು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅಂದರೆ ಅವ್ರು ಹೇಳ್ತಿದ್ರು, ಯಾವುದೇ ಒಂದು ವಿಷಯ ನಾವು ಯಾವತ್ತು ಮಾಡ್ತೀವಿ ಅನ್ನೋದ್ರ ಮೇಲೆ ಅದರ ಶಕ್ತಿ ಕೂಡತ್ತೆ ಅಂತ ಹೇಳ್ಬಿಟ್ಟು. ಒಂದು ಪಠಣ ಇರ್ಬೋದು, ಒಂದು ಚಾಂಟ್ ಇರ್ಬೋದು, ಜಪ ತಪ ಇರ್ಬೋದು, ನಾವು ಸಹಜವಾಗಿ ಮಾಡಿದಾಗ ಅದಕ್ಕೆ ಒಂದು ತೂಕ ಎನರ್ಜಿ ಇರುತ್ತೆ ಅಂತ ಇಟ್ಕೊಳ್ಳೋಣ, ಒಂದು ತೂಕ ಪುಣ್ಯ ಇರುತ್ತೆ ಅಂತ ಇಟ್ಕೊಳ್ಳೋಣ. ಈಗ ಅಮಾವಾಸ್ಯೆ ದಿನ ಮಾಡಿದಾಗ ಅದರ ಶಕ್ತಿ 100 ಇರತ್ತಂತೆ. ಹಾಗೆ ಗ್ರಹಣದ ದಿನ 1000 ಪಾಲು ಇರತ್ತಂತೆ. ಸಂಕ್ರಾಂತಿ ಅಂದರೆ ಮಕರ ಸಂಕ್ರಾಂತಿ, ತುಲಾ ಸಂಕ್ರಮಣ, ಈ 2 ದಿನ ಮಾಡಿದಾಗ 10,000ಕ್ಕೂ ಜಾಸ್ತಿ ಇರತ್ತಂತೆ ಅದರ ಶಕ್ತಿ. ಸೊ ಹೀಗೆ ದಿನಗಳ ಒಂದು ವಿಶೇಷತೆ ಇರುತ್ತೆ. ಮತ್ತು ಆ ದಿನ ನಾವು ಕೆಲವೊಂದು ವಿಷಯಗಳನ್ನು, ಈಗ ವಿಜಯದಶಮಿ ಕೂಡ ಹೇಳ್ತಾರೆ, ಕೆಲವೊಂದು ವಿಷಯಗಳನ್ನು ಪ್ರಾರಂಭ ಮಾಡಿದ್ರೆ ಅದು ತುಂಬ ಸಕ್ಸಸ್ಫುಲ್ಲಾಗಿ ಯಶಸ್ಸಿನಿಂದ ಸ್ಮೂತಾಗಿ ಮುಗಿಯತ್ತೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಇದೇ ಗುರುಗಳ ಕೈಯಲ್ಲಿ ನಾನು ಗುರು ದೀಕ್ಷೆಯನ್ನು ಸಂಕ್ರಮಣದ ದಿನ 2012ರಲ್ಲಿ ದೀಕ್ಷೆಯನ್ನು ತಗೊಂಡು ಅಲ್ಲಿಂದ ನನ್ನ ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಗುರುಗಳಿಗೆ ನಮನವನ್ನು ಹೇಳ್ತಾ ಮುಂದಿನ ಈ ಒಂದು ಸೂರ್ಯನ ಯಂತ್ರವನ್ನು ನಿಮಗೆ ಬಿಡಿಸಿ ತೋರಿಸ್ತೀನಿ. ಸೊ ಇದಕ್ಕೆ ಬೇಕಾಗೋದು 2 ಬಣ್ಣದ ಸ್ಕೆಚ್ ಪೆನ್. ಇದು ಪೂರ್ತಿ ಇಲ್ಲಿ ನಾನು ನಿಮಗೆ ಮಾಡಿ ತೋರ್ಸೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಫಿನಿಶ್ಡ್ ಯಂತ್ರನ ತೋರಿಸ್ತೀನಿ, ಬರೆಯೋ ವಿಧಾನವನ್ನು ಮಾತ್ರ ಇಲ್ಲಿ ತೋರಿಸ್ತೀನಿ. ಒಂದು ಸರ್ಕಲನ್ನು ಹಾಕ್ಕೊಳ್ಳಿ, ಅದು ಸೂರ್ಯನನ್ನು ಪ್ರತಿಬಿಂಬಿಸುತ್ತೆ. ಅದರಲ್ಲಿ 3 ಕಾಲಮ್ 3 ರೋ ಹಾಕ್ಕೊಳ್ಳಿ ಯಂತ್ರವನ್ನು ಬರೆಯೋದಿಕ್ಕೆ. 3 ಕಾಲಮ್ 3 ರೋ. ಸೊ ಯೆಲ್ಲೋ ಕಲರ್, ಗೋಲ್ಡನ್ ಯೆಲ್ಲೋ ಅಥವಾ ನಿಮ್ಮ ಹತ್ರ ಗೋಲ್ಡನ್ ಪೆನ್ ಇದ್ದರೆ ಪರವಾಗಿಲ್ಲ, ಅದರಲ್ಲಿ ಮಾಡ್ಕೊಳ್ಳಿ. ಸೊ ಪ್ರಥಮವಾದ ರೋನಲ್ಲಿ ಬರುವಂಥ ಅಂದರೆ ಈ ಸೂರ್ಯನ ಒಂದು ಯಂತ್ರಕ್ಕೆ ಬರುವಂಥ ನಂಬರ್ 618. 618. ಎರಡನೇ ರೋನಲ್ಲಿ ಬರುವಂಥದ್ದು 7 5 3. ಕೊನೆಯ ರೋನಲ್ಲಿ ಬರುವಂಥದ್ದು 2 6 4. ಇದು ಬರೆದಾದ ಮೇಲೆ ಸೂರ್ಯನಿಗೆ ಆ ಒಂದು ಕಿರಣಗಳನ್ನು ಹಾಕಬೇಕಲ್ಲ, ಅದನ್ನು ಯೆಲ್ಲೋ ಕಲರ್ ಮತ್ತು ಆರೆಂಜ್ ಮತ್ತು ಕೆಂಪು, ಆರೆಂಜ್ ಮತ್ತು ಕೆಂಪು. ಈ 3 ಬಣ್ಣಗಳಲ್ಲಿ ಹಾಕಿ. ಮತ್ತೊಂದು ವಿಷಯ ಮಾಡಬೇಕಂದ್ರೆ ಈ ಯಂತ್ರನ ಪೂರ್ತಿಯಾಗಿ ಕೆಂಪಿನಲ್ಲಿ ತುಂಬಬೇಕು. ಆ ನಂಬರು ಮತ್ತು ಲೈನ್ ಬಿಟ್ಟು ಅದು ತುಂಬ ಟೈಮ್ ತೊಗೊಳತ್ತೆ. ಹಾಗಾಗಿ ನಾನಿಲ್ಲಿ ನಿಮಗೆ ಪೂರ್ತಿ ಮಾಡಿ ತೋರಿಸೋದಿಲ್ಲ, ಸ್ವಲ್ಪ ಒಂದು ನಂಬರ್ಗೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಫಿನಿಶ್ಡ್ ಏನಿದೆ ಯಂತ್ರ ಅದನ್ನು ತೋರಿಸ್ತೀನಿ, ಏಕೆಂದರೆ ತುಂಬ ಹೊತ್ತು ವಿಡಿಯೋ ಓಡಿದ್ರೂ ನಿಮಗೆ ಬೋರ್ ಆಗುತ್ತೆ. ಹಾಗಾಗಿ ನಾನು ಫಿನಿಶ್ಡ್ ಪ್ರಾಡಕ್ಟನ್ನು ತೋರಿಸ್ತೀನಿ. ಹೀಗೆ ನೀವು ಪ್ರತಿಯೊಂದು ಸಂಖ್ಯೆಗೂ ಮಾಡಬೇಕು. ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಂದು ಸೂರ್ಯನ ಯಂತ್ರವನ್ನು ತೋರಿಸ್ತಾ ಇದ್ದೀನಿ. ಇದು ಫಿನಿಶ್ಡ್ ಸೂರ್ಯನ ಯಂತ್ರ. ಸೊ ಇದನ್ನು ನೀವು ಹಾಗೆ ಇಟ್ಕೋಬೋದು, ಚಿಕ್ಕದಾಗಿ ಮಾಡ್ಬೋದು, ದೊಡ್ಡದಾಗಿ ಮಾಡ್ಬೋದು. ಮತ್ತು ಇದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ, ದೇವ ಮೂಲೆಯಲ್ಲಿ, ಕುಬೇರ ಮೂಲೆಯಲ್ಲಿ ಇಡ್ಬೋದು. ಆದರೆ ಯಾವಾಗ ಇಟ್ಟರೂ ಈಸ್ಟ್ ಫೇಸಿಂಗ್ ಇಡಿ ಮತ್ತು ಅದನ್ನು ಶುದ್ಧವಾಗಿಡಿ. ಅಂದರೆ ಧೂಳು ಕೂರದೇ ಇರೋ ಹಾಗೆ ಪ್ರತಿದಿನ ಧೂಪವನ್ನು ತೋರಿಸಿ, ಆರತಿಯನ್ನು ಮಾಡಿ, ಮತ್ತು ನಿಮ್ಮ ಒಂದು ಒತ್ತಡಗಳು, ನಾನು ಏನೇನು ಹೇಳಿದ್ನೋ ನಿಮಗೆ ಕ್ವಾಲಿಟೀಸ್ ಇದೆ ಅದೆಲ್ಲವೂ ಈಡೇರಲಿ ಅಂತ ಹೇಳ್ಕೊಡಿ. ನಿಮಗೆ ಬೇಕಾದ ವಿಷಯವನ್ನು, ಏಕೆಂದರೆ ಸೂರ್ಯನಿಗೆ ಪ್ರಪಂಚ ಪೂರ್ತಿ ಕಾಣುತ್ತಲ್ವ, ಪ್ರಪಂಚ ಬಂದು ಸೂರ್ಯನನ್ನು ಪರ್ಯಟನೆ ಮಾಡೋದ್ರಿಂದ ನನಗೆ ಈ ವಿಷಯ ಬೇಕು ಅಂದಾಗ ಅದನ್ನು ತಂದು ಕೊಡೋ ಸಾಮರ್ಥ್ಯ ಆ ಸೂರ್ಯನಿಗೆ ಇರುತ್ತೆ. ಸೊ ಪಂಚಭೂತಗಳಿಗೆ ನಮನವನ್ನು ಮಾಡ್ತಾ, ಸೂರ್ಯನಿಗೆ, ಭೂಮಿಗೆ, ನೀರಿಗೆ, ಗಾಳಿಗೆ, ಬೆಂಕಿಗೆ ವಿಶೇಷವಾದ ನಮನಗಳನ್ನು ಸಲ್ಲಿಸ್ತಾ ಸುಗ್ಗಿಯನ್ನು ನಮ್ಮ ಜೀವನದಲ್ಲಿ ಹೇಗೆ ಬರಮಾಡ್ಕೊಳ್ಳೋದು ಅಂತನ್ನೋದನ್ನು ನೋಡೋಣ. ಪ್ರಪ್ರಥಮವಾಗಿ ಒಂದು ಸ್ವಲ್ಪ ಅಕ್ಕಿಯನ್ನು, ಒಂದು 4 ಕಾಳಷ್ಟು ಅಕ್ಕಿಯನ್ನು ಹಾಕಿ. ಯಾಕೆ ಅಂದರೆ ಅಕ್ಕಿ ಏಂದ್ರನ ಸಂಕೇತಿಸುತ್ತೆ ಅಂತಂದರೆ ಸಮೃದ್ಧಿಯನ್ನು, ಅಬಂಡನ್ಸನ್ನು. ಮತ್ತು ಇನ್ನೊಂದು ಅಕ್ಕಿ ಅಥವಾ ಗೋಧಿ ಅಥವಾ ರಾಗಿ ಏನಿದೆಯೋ ಅದು
ಮೇನ್ ಡಿಶ್ ಅಂತ ಆಗುತ್ತೆ. ಅಂದರೆ ನಾವು ಬರೀ ತರಕಾರಿ ತಿಂದ್ರೂ ಅದು ಸ್ಯಾಲಡ್ ಅಂತ ಇವತ್ತು ಫ್ಯಾಷನ್ ಇರ್ಬೋದು, ಆದರೆ ಜೋಳ, ರಾಗಿ, ಅಕ್ಕಿ ಇದು ಯಾವುದಾದ್ರೂ ಸರಿ ಅದು ಸ್ಟೇಪಲ್ ಫುಡ್ ಅಂತ ಹೇಳ್ತೀವಿ. ಸೊ ಅದನ್ನು ಪ್ರಥಮವಾಗಿ ಇಡ್ತೀವಿ. ಮತ್ತು ಒಂದು ಬೆಲ್ಲವನ್ನು ಇಡೋಣ. ಬೆಲ್ಲವನ್ನು ಇಟ್ಟ ಮೇಲೆ ಮತ್ತೆ ಏನನ್ನು ಇಡ್ತೀವಿ ನಾವು ಅಂತಂದಾಗ ಬೆಲ್ಲದ ಮೇಲೆ ಈ ಒಂದು ನಿಂಬೆ ಹಣ್ಣನ್ನು ಇಡೋಣ. ಏಕೆಂದರೆ ನಿಂಬೆಹಣ್ಣು ಸೂರ್ಯನ ಪ್ರತೀಕ ಅಂತ ಹೇಳ್ಬೋದು. ಮತ್ತು ನಾವು ಗಣೇಶನನ್ನು ಪ್ರತಿನಿಧಿಸುವಂಥ ಈ ಒಂದು ಪೂರ್ಣವಾದ ಒಂದು ಅಡಿಕೆಯನ್ನು ಇಡೋಣ. ಈ ಅಡಿಕೆಯನ್ನು ಇಟ್ಟ ಮೇಲೆ ಆಧ್ಯಾತ್ಮಿಕ ಒಲವು ನಿಮಗೆ ಇದ್ದಲ್ಲಿ ನೀವು ಒಂದು ರುದ್ರಾಕ್ಷವನ್ನು ಕೂಡ ಇಡ್ಬೋದು. ಮತ್ತು ಗಣೇಶನಿಗೆ 5 ತುಂಬ ಪ್ರೀತಿಯ ಸಂಖ್ಯೆ 5 ಏಲಕ್ಕಿಯನ್ನು ಇಡಬಹುದು. ಮತ್ತು ಮೊಳಕೆ ಬಂದಂತಹ ಹೆಸರು ಕಾಳನ್ನು ಇಲ್ಲಿ ಈ ಬದಿಗೊಂದು ಸ್ವಲ್ಪ, ಈ ಬದಿಗೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಹೆಸರು ಕಾಳು ಒಂದು ಪ್ರೋಟೀನ್ ಸಮೃದ್ಧಿ, ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಂಪು. ಮತ್ತು ಸೈನ್ಸ್ ಪ್ರಕಾರ ಹೇಳಬೇಕಂದ್ರೆ ಪ್ರತಿದಿನ ಯಾವುದೇ ವ್ಯಕ್ತಿ ಹೆಸರು ಕಾಳು ಅಥವಾ ಹೆಸರು ಬೇಳೆನ ತಿಂದಾಗ ಗಟ್ ಹೆಲ್ತ್, ಅಂದರೆ ನಮ್ಮ ಒಂದು ಕರುಳಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆಯ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ನಂತರ ನಾವು ಗಣೇಶನಿಗೆ ಒಂದು ಹೂವನ್ನು ಅರ್ಪಿಸಿ, ಮತ್ತೊಂದು ಹೂವನ್ನು ಅರ್ಪಿಸಿ, ಒಂದು ಚೂರು ಅರಿಶಿನ ಕುಂಕುಮವನ್ನು ಹಾಕಿ ಪೂಜೆಯನ್ನು ಮಾಡೋಣ. ನಾವು ಏನು ನಮಗೆ ಬೇಕೋ ಅದನ್ನು ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅಂದರೆ ನಿಮಗೆ ಮನೆ ತಗೋಬೇಕಾ, ಮತ್ತೊಂದು ಕೆಲಸ ಸಿಗಬೇಕಾ, ಏನಾದರೂ. ಮತ್ತು ಹಣ್ಣನ್ನು ಕೂಡ ಇಡೋಣ. ಅದನ್ನು ನಾವು ಬೆಲ್ಲದ ಹಿಂಭಾಗದಲ್ಲಿ ಇಟ್ಟರೂ ನಡೆಯುತ್ತೆ. ಮತ್ತು ಒಂದು 4 ದಿಕ್ಕಿಗೆ ಅನ್ನೋ ಹಾಗೆ 4 ಚಕ್ಕೆಯನ್ನು ಇಡೋಣ. ಚಕ್ಕೆ ಹಿಡಿಯಾಗಿದ್ದರೆ ಒಳ್ಳೆಯದು. ಹಣ್ಣು ಈ ಚಕ್ಕೆಯ ಹಿಂದೆ ಇರಲಿ. ಮತ್ತು ಒಂದು ಚೂರು ಉಪ್ಪು 4 ದಿಕ್ಕುಗಳಿಗೆ ಅಂತ ಹೇಳಿ ಇಡೋಣ. ಯಾಕೆಂತಂದರೆ ಯಾವುದೇ ನಕಾರಾತ್ಮಕ ಶಕ್ತಿ ತಟ್ಟದೇ ಇರಬೇಕು, ಮತ್ತು ಜೀವನ ಸಿಹಿಯಾಗಿರಲಿ ಅಂತ ಹೇಳಿ ಈ ಒಂದು ಚಕ್ಕೆಯ ಮುಂಭಾಗದಲ್ಲಿ ಎಲ್ಲವೂ ಕ್ಲಾಕ್ ವೈಸ್ ಇರಬೇಕು. ಒಂದು ಚೂರು ಸಕ್ಕರೆಯನ್ನು ಹಾಕಿ, ಮತ್ತು ಎಳ್ಳು ಎಲ್ಲ ವಿಷಯದಲ್ಲಿ ಒಳ್ಳೆಯದು. ಮತ್ತು ನಮ್ಮ ಒಂದು ಪೂರ್ವಿಕರಿಗೆ ನಾವು ಅರ್ಪಿಸೋದು ಎಳ್ಳು ಮತ್ತು ಅಕ್ಕಿಯ ಹಿಟ್ಟನ್ನಲ್ವ. ಇದು ಹಬ್ಬ ಶುಭ. ಆದರೂ ಎಳ್ಳು ಅಂತಂದರೆ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ತುಂಬ ವಿಶೇಷವಾದ ನಂಟಿದೆ. ಸೊ ಹಾಗಾಗಿ ಸ್ವಲ್ಪ ಎಳ್ಳನ್ನು ಕೂಡ ಈ ಸೂರ್ಯನ ಮೇಲೆ ಹಾಕಿದ್ವಿ ಅಂತ ಅಂದ್ಕೊಳ್ಳೋಣ. ಮತ್ತು ಇನ್ನೇನನ್ನು ನಾವು ಮಾಡಬೇಕು ಅಂತಂದರೆ, ಒಂದು ಈ ಪಲಾವ್ ಎಲೆ, ಬೇ ಲೀಫ್ ಅಂತ ಏನಿದೆ ಅದರ ಮೇಲೆ ಓಂ ಸೂರ್ಯಾಯ ನಮಃ ಅಂತ ಬರೆದು, ಸೂರ್ಯಾಯ ನಮಃ ಬರೆದು 5207411122 ಈ 3 ಸಂಖ್ಯೆಗಳನ್ನು ಬರೆದು ಇದನ್ನು ಕೂಡ ಇಲ್ಲಿ ಮುಂಭಾಗದಲ್ಲಿ ಇಟ್ಬಿಟ್ಟು, ನೀವು ಏನು ಇಂಟೆನ್ಷನ್ ಇದೆಯೋ ಅದನ್ನು ಕೂಡ ಈ ಪಲಾವ್ ಎಲೆಯ ಈ ಭಾಗದಲ್ಲಿ ಒಂದೇ ಒಂದು ವರ್ಡಲ್ಲಿ ಬರೀಬೋದು. ಅಂದರೆ ಮನೆ ಇರ್ಬೋದು, ಕಾರ್ ಇರ್ಬೋದು, ಮದುವೆ ಇರ್ಬೋದು, ಅಥವಾ ಹಣಕಾಸು ಇರ್ಬೋದು, ನಿಮಗೆ ಏನು ಬೇಕೋ ಅದನ್ನು ಬರೆದುಬಿಟ್ಟು ಇಲ್ಲಿ ಮುಂದೆ ಇಟ್ಟು ಅದನ್ನು ನೀವು ಎಲೆ ಹೀಗೆ ಮುಂದೆ ಬರೋ ಹಾಗೆ ಇಡಿ. ಈ ತುದಿ ನಿಮ್ಮ ಬಲಗೈನಲ್ಲಿ ಇರಲಿ, ಅಥವಾ ನೀವು ಎಡಗೈ ಬಂಟರಾದರೆ ಎಡಗೈನಲ್ಲಿ ಇರಲಿ. ಇಟ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ. ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಇದನ್ನು ನೀವು ಸಂಕ್ರಾಂತಿಗೆ ಆ ದಿನ ಬೆಳಗ್ಗೆ ಮಾಡಿದ್ರೂ ಸರಿ, 3 ದಿವಸ ಇರಲಿ. ನೀವು ಇದನ್ನು ಈ ಮಾಟು ಪೊಂಗಲ್, ಅಂದರೆ ಹಸುವಿಗೆ ಪೂಜೆಯನ್ನು ಮಾಡ್ತಾರಲ್ಲ ಆವತ್ತು ಇದಿಷ್ಟನ್ನು ನೀವು ಏನೇನು ತಟ್ಟೆನಲ್ಲಿ ಇಟ್ಟಿದ್ದೀರೋ ಅದಷ್ಟನ್ನು ಹಾಗೆ ಕೊಟ್ಟರೆ ಹಸುವಿಗೆ ತಿನ್ನೋದಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ರುದ್ರಾಕ್ಷಿ ಮತ್ತು ಅಡಿಕೆಯನ್ನು ಮಾತ್ರ ಸಪ್ರೇಟಾಗಿ ತೊಗೊಂಡು ನಿಮ್ಮ ಪೂಜೆ ರೂಮಲ್ಲಿ ಇಟ್ಕೊಳ್ಳಿ. ನೀವು ರುದ್ರಾಕ್ಷಿ ಧರಿಸ್ಕೊಳ್ಳೋದಾದರೆ ಅದನ್ನು ಧರಿಸ್ಕೋಬೋದು ಕೂಡ. ಸೊ ಬಾಕಿ ಎಲ್ಲವನ್ನು ಹೇಗಿದೆಯೋ ಹಾಗೆ ಯಥಾವತ್ತಾಗಿ. ಮತ್ತು ಈ ಒಂದು ಚಕ್ಕೆಯನ್ನು ತೊಗೊಂಡು, ಅದು ಒಂದು ಚಕ್ಕೆ ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು, ಒಂದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ, ಒಂದು ದೇವ್ರ ಮನೆಯಲ್ಲಿ, ಒಂದು ನಿಮ್ಮ ಆಫೀಸ್ ಟೇಬಲಲ್ಲಿ, ಅಥವಾ ನಿಮ್ಮ ದಿಂಬಿನಡಿಗೆ ಇಟ್ಕೊಳ್ಳಿ. ಮತ್ತು ಬಾಕಿ ಬೆಲ್ಲ, ಅಕ್ಕಿ, ಎಳ್ಳು, ಹೂವು ಏನೇನಿದೆ, ಕಾಳು ಎಲ್ಲವನ್ನು ಒಂದು ಕವರ್ಗೆ ಹಾಕ್ಕೊಳ್ಳಿ. ಅದರ ಜೊತೆಯಲ್ಲಿ ಬೇಕಾದರೆ ಒಂದು ಚೂರು ಅನ್ನವನ್ನು, ಅಂದರೆ ಮಿಕ್ಕಿದ ಅನ್ನ ಅಲ್ಲ, ಫ್ರೆಶ್ ಆಗಿ ಒಂಚೂರು ಅನ್ನವನ್ನು ಮಾಡಿ
ಅದರಲ್ಲಿ ಇದೆಲ್ಲವನ್ನು ಬೆರೆಸಿ ನೀವು ಭಕ್ತಿಯಿಂದ ಒಂಚೂರು ಮತ್ತೆ ಅರಿಶಿನ ಕುಂಕುಮವನ್ನು ಚಿಟಿಕೆಯಾಗಿ ಹಾಕಿ ಒಂದು ಬಾಳೆ ಎಲೆ ಅಥವಾ ಹೊಲಿದಿರೋ ಎಲೆನಲ್ಲಿ ಇಟ್ಬಿಟ್ಟು ಹಸುವಿಗೆ ಅರ್ಪಿಸ್ಬಿಡಿ. ಹಸುವಿಗೆ ಅರ್ಪಿಸೋಕ್ಕೆ ಆಗದಿದ್ದರೆ ನೀವು ಹರಿಯೋ ನೀರಲ್ಲಿ ಕೂಡ ಬಿಡ್ಬೋದು. ಅದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಮಾಡಿ. ಸೊ ನೀವು ಇದನ್ನು ಮಾಡೋದು 14ನೇ ತಾರೀಕು ಮಾಡಬೇಕು. ಮತ್ತು ಇದನ್ನು ನೀವು ವಿಸರ್ಜನೆ ಮಾಡೋದು ಅಥವಾ ಹಸುವಿಗೆ ಕೊಡೋದು ನೀವು 16ನೇ ತಾರೀಕು ಮಾಡಬೇಕು. ಮಾಡಿಬಿಟ್ಟು ನಿಮ್ಮ ಇಚ್ಛೆ ಪೂರ್ತಿ ಆಗಿದೆ ಅಂತ ಅಂದ್ಕೊಂಡು ದೇವರಿಗೆ ಒಂದು ಸಮರ್ಪಣೆಯನ್ನು ಕೊಡಿ. ಮತ್ತು ನಿಮಗೆ ಏನೇನು ಬಯಸ್ತಿರೋ ಆಯಸ್ಸು, ಐಶ್ವರ್ಯ, ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಯಶಸ್ಸು, ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ನಿಮ್ಮದಾಗಲಿ. ಮತ್ತು ನ್ಯೂ ಇಯರ್ ರೆಸಲ್ಯೂಷನ್ ಅಂದಾಗ ಸಾಧಾರಣ ನಾನು ಊಟವನ್ನು ಕಮ್ಮಿ ಮಾಡ್ತೀನಿ ಅಥವಾ ತೂಕವನ್ನು ಕಮ್ಮಿ ಮಾಡ್ತೀನಿ, ಕಾರನ್ನು ತಗೋತೀನಿ, ಮತ್ತೊಂದು ಅಂತ ಏನೋ ಮಾಡ್ತೀವಿ. ಆದರೆ ನಾನು ಭೂಗೋಳವನ್ನು ಪ್ರೀತಿಯಿಂದ ನೋಡ್ಕೋತೀನಿ, ಅಂದರೆ ಈಕೋ ಫ್ರೆಂಡ್ಲಿಯಾಗಿ ಇರ್ತೀನಿ, ಪ್ಲಾಸ್ಟಿಕ್ಕನ್ನು ಹೆಚ್ಚು ಬಳಸೋದಿಲ್ಲ, ತುಂಬ ಸ್ಟ್ರಾಂಗ್ ಕೆಮಿಕಲ್ ಇರುವಂಥ ಪದಾರ್ಥಗಳನ್ನು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಅಥವಾ ಮತ್ತೊಂದಕ್ಕೆ ಬಳಸೋದಿಲ್ಲ. ಈ ಥರ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.